ಈ ಒಂದು ವಸ್ತುನ ಹುಡುಗರು ಮುಚ್ಕೊಂಡು ಓಡಾಡ್ತಾರೆ, ಹುಡುಗಿರು ತೋರ್ಸ್ಕೊಂಡು ಓಡಾಡ್ತಾರೆ. ಕಾಲ ಆಗುತ್ತೆ. ಎಲ್ರು ಮಿಡ್ಡಿ ಹಾಕಿರಲ್ಲ ಬ್ರೋ, ನೀವು ಚಡ್ಡಿ ಹಾಕಿರಲ್ಲ ಒಂದೊಂದು ಟೈಮು. ಮತ್ತೆ ಒಂದು ಟೇಬಲ್ ಮೇಲೆ 1 kg ಹತ್ತಿ ಇದೆ, 1 kg ಅಕ್ಕಿ ಇದೆ, 1 kg ಕಬ್ಣ ಇದೆ. ಆ ಮೂರರಲ್ಲಿ ನಿಮ್ಗೆ ಯಾವ್ದು ವೆಯ್ಟ್ ಜಾಸ್ತಿ ಅಂತ ಅನ್ಸುತ್ತೆ? ಕಬ್ಣ ಅಕ್ಕಿ ಟೇಬಲ್ ಸನ್ ಯಾವ ಕಡೆ ಹುಡ್ತಾನೆ? ಈಸ್ಟ್. ಚಂದ್ರ ಯಾವ ಕಡೆ ಹುಡ್ತಾನೆ? ಅವ್ರು ಹುಟ್ಟೋದೇ ಇಲ್ಲ, ಇರೋ ಕಡೆನೇ ಇರ್ತಾರೆ. ನನ್ನ ಸರ್ಕ್ಯುಲರ್ ಆಗಿ ಮುಟ್ದಾಗ ನಾನು ಸ್ಟ್ರೈಟ್ ಆಗಿ ಹೋಗ್ತೀನಿ. ಏನೋ ಯೋಚನೆ ಮಾಡ್ತಾ ಇದ್ದೀರಾ? ಎಲ್ರಿಗೂ ನಮಸ್ಕಾರ, ನಾನು ವಿನಯ್ ಕುಮಾರ್. ಇವತ್ತು ನಾನು ನಮ್ಮ ಮಹಾಜನತೆ ಹತ್ರ ಹೋಗಿ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ. ನಾನು ಕೇಳೋ ಪ್ರಶ್ನೆಗೆ ಅವ್ರ ತಲೆಗೆ ಹೇಗೆ ಹುಳ ಬಿಟ್ಕೊತಾರೆ, ನಾನು ಹೇಗೆ ಅವ್ರ ತಲೆಗೆ ಹುಳ ಬಿಡ್ತೀನಿ ಅಂತ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಇವಾಗ ಡೈರೆಕ್ಟಾಗಿ ಹೋಗಿ ಅವ್ರನ್ನೇ ಮಾತಾಡ್ಸೋಣ ಬನ್ನಿ. ನಿಮ್ಮಿಬ್ರಿಗೂ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ಸೊ ನಾನು ಕೇಳೋ ಅಷ್ಟು ಪ್ರಶ್ನೆಗಳು ರಿಡಲ್ಸ್ ಆಗಿರುತ್ತೆ. ನಾನು ಕೇಳೋ ಅಷ್ಟು ಪ್ರಶ್ನೆಗೂ ಕರೆಕ್ಟಾಗಿರೋ ಉತ್ತರ ಕೊಟ್ಟರೆ ಈ ವಿಡಿಯೋ ಕಾಂಪ್ಲೆಕ್ಸಲ್ಲಿ ಯಾವ ಅಂಗಡಿಗೆ ಹೋಗಿ ಏನು ಬೇಕೋ ತಗೊಂಡು ತಿನ್ಬೋದು, ಬಿಲ್ ನಾನು ಪೇ ಮಾಡ್ತೀನಿ. ಓಕೆ, ಸೊ ಫಸ್ಟ್ ಕ್ವಶನ್ ಬಂದ್ಬಿಟ್ಟು, ಈ ಒಂದು ವಸ್ತುನ ಹುಡುಗರು ಮುಚ್ಕೊಂಡು ಓಡಾಡ್ತಾರೆ, ಹುಡುಗಿರು ತೋರ್ಸ್ಕೊಂಡು ಓಡಾಡ್ತಾರೆ, ಏನು? ಏನೋ ಅನ್ಕೊಂಬೇಡಿ, ಸಿಂಪಲ್. ಏನಿರ್ಬೋದು? ಬಾಡಿ. ಎಲ್ರು ಅವರು ಮುಚ್ಕೊಂಡ್ ಕರ್ಮ. ಕಾಲ ಆಗುತ್ತೆ. ಎಲ್ರು ಮಿಡ್ಡಿ ಹಾಕಿರಲ್ಲ ಬ್ರೋ, ನೀವು ಚಡ್ಡಿ ಹಾಕಿರಲ್ಲ ಒಂದೊಂದು ಟೈಮು. ಮತ್ತೆ ಈ ಒಂದು ವಸ್ತುನ ಹುಡುಗರು ಮುಚ್ಕೊಂಡು ಓಡಾಡ್ತಾರೆ, ಹುಡುಗಿರು ತೋರ್ಸ್ಕೊಂಡು ಓಡಾಡ್ತಾರೆ. ಅಪಾರ್ಥ ಮಾಡ್ಕೊಂಬೇಡಿ. ಹುಡುಗಿರು ಏನು ತೋರ್ಸ್ಕೊಂಡು ಓಡಾಡ್ತಾರೆ? ಅದು ಹುಡುಗಿರು ಇಲ್ಲ, ನೋ ವೇ. ತೋರ್ಸ್ಕೊಂಡು ಓಡಾಡ್ತಾರ. ಆಗ್ತಾರೆ. ನಾಚ್ಕೋಬೇಡಿ, ಹೇಳಿದ್ರು ಪರವಾಗಿಲ್ಲ. ತಲೆಗೇನ್ ಬಂತು? ಒಕ್ಲು ಹುಡುಗರು ಮುಚ್ಕೊಂಡು ಮಾಡ್ತಾರ. ಎಲ್ಲ ಹುಡುಗಿರು ಅಲ್ಲ ಬ್ರೋ. ಆನ್ಸರ್ ಬಂದು ನಿಮ್ ಪರ್ಸು. ಕರೆಕ್ಟಾ? 100%. ನೋಡಿ, ಏನೇನೋ ಯೋಚನೆ ಮಾಡ್ಬಿಟ್ರು ನಿಮ್ ಸಿಕ್ಕಿರು. ನೀವು ಒಕ್ಳ ಅಂದಿದ್ದು ಡಬಲ್ ಮೀನಿಂಗ್. ಆನ್ಸರ್ ಬಂದು ವೆರಿ ಸಿಂಪಲ್, ಪರ್ಸು. ಒಂದು ಹುಡುಗ ಹುಡುಗಿ ಮರದ ಕೆಳಗಡೆ ಕುತ್ಕೊಂಡಿದ್ದಾರೆ. ಆ ಇಬ್ರು ಹುಡುಗ ಹುಡುಗಿ ಹೆಸರು ಆ ಮರದ ಹೆಸರು ಒಂದೇ, ಏನದು? ಗೊತ್ತಿಲ್ಲ. ಅದೇನೇ ನಾನು ಕೇಳ್ತಾ ಇದ್ದೀನಿ. ಎರಡು ಒಂದೇ. ಸಂಪಿಗೆ ಮರ. ಓಕೆ, ಸಂಪಿಗೆ ಹುಡುಗಿ ಹೆಸರು ಅಂತ ತಗೋಣ. ಹುಡುಗನ ಹೆಸರು ಹೇಳಿ ಬಂತು? ಕಾಯಿ. ಹುಡುಗನ ಹೆಸರು ಕಾಯಿ ಅಂತ ಇರುತ್ತಾ? ಹಣ್ಣಂತ ಹುಡುಗನ ಹೆಸರು ಇರುತ್ತಾ? ಯಾವ ಇವೆಲ್ಲ? ಗಂಧರ್ವ ಅಲ್ಲ. ಗೊತ್ತಿಲ್ಲ ಬ್ರೋ. ಗೊತ್ತಿಲ್ಲ. ಇವಾಗ ಅಯ್ಯೋ ಅಂತೀರಾ? ಅನಿಲ್ಲ ಅಲ್ಲ. ಅನಿಲ್ ಅಂತ ಯಾವ್ದು ಬ್ರೋ ಮರ ಇದೆ? ವೃಕ್ಷ. ತರುಣು. ಯಾವ ಮರ ತರುಣ್ ಅಂತ ಇದೆ? ಕ್ವಶನ್ ಇನ್ನೊಂದ್ಸರಿ ರಿಪೀಟ್ ಮಾಡ್ಬೇಕಾ? ಲವರ್ಸ್ ಅಲ್ಲ, ಹುಡುಗ ಹುಡುಗಿ ಅಂತ. ನೀವು ಲವರೇ ಮಾಡ್ಬಿಟ್ರಿ ಅವ್ರನ್ನ. ಆ ಹುಡುಗ ಹುಡುಗಿ ಆ ಹುಡುಗ ಹುಡುಗಿ ಗೊತ್ತಿಲ್ಲ. ಆನ್ಸರ್ ಬಂದು ನೀಲಗಿರಿ. ಬಬಲ್ಸ್ ಎಷ್ಟಿದೆ? 5. ಯಾವ ಒಂದು ಬಬಲ್ಲು 1 to 100 ಅಲ್ಲಿ ಬರೋದೇ ಇಲ್ಲ? 1 to 100 ಅಲ್ಲಿ ಬರಲ್ಲ. ಎ ಬರುತ್ತೆ. ಐ ಪಕ್ಕಾ. 6 ಸ್ಪೆಲ್ಲಿಂಗ್ ಏನು? SIX ಬಂತಲ್ಲ. ಓಕೆ, ಎಷ್ಟು ಬಬಲ್ ಇದೆ ಅದು? AEIOU. ಎ ಎಲ್ಲಿ ಬರುತ್ತೆ? 1 ಒಂದಲ್ಲಿ ಎಲ್ರು ಎ ಬರುತ್ತೆ.
ಒಂದರಲ್ಲ ಬರೋದು. ವಾ ಏನ್ ತಲೆ ಸರ್ ನಿಮ್ದು. ಎಲ್ಲಿ ಬರುತ್ತೆ ONE 1 ಎದಳಿ ಬ್ರಾ ಎದಳಿ ಎಲ್ಲ ಬರುತ್ತೆ. ಎಲ್ಲ ಬರುತ್ತಾ? ಓಕೆ, ನನ್ಗೆ ಇವಾಗ ಹೇಳಿ 1 to 100 ಅಲ್ಲಿ ಯಾವ ನಂಬರಲ್ಲಿ ಬರುತ್ತೆ? 1000. ಬೇಷ್ ಶಾಬಾಷ್. 1 to 100 ಹೇಳ್ತಾ ಇದ್ದೀನಿ. ಎಲ್ಲದ್ರಲ್ಲಿ ಬರುತ್ತಲ್ಲ. ಎಲ್ಲಿ ಯಾವ್ದು ಒಂದು ಹೇಳಿ. 1 ಅಲ್ಲಿ ಬರುತ್ತೆ. ಎಲ್ಲಿ? ನೀವು ಬಹಳ ಬುದ್ಧಿವಂತರು. ಬರಲ್ಲ. ಅದನ್ನೇ ತಾನೇ ಕೇಳಿದೆ, ಯಾವ ಒಂದು ವವಲ್ಲು ಬರಲ್ಲ ಅಂತ ಹೇಳಿ. ಸೊ ಇದು ಗೊತ್ತಿತ್ತಾ? ಇಲ್ಲ, ಗೊತ್ತಿರ್ಲಿಲ್ಲ. ಗೊತ್ತಿದ್ದಿಲ್ಲ, ಹೊಸದಾಗಿ ಏನೋ ಒಂದು ತಿಳ್ಕೊಂಡ್ರಿ. ಸೊ ನನಗೂ ಇದು ನೋಡಿದಾಗ ಸಿಕ್ಕಾಪಟ್ಟೆ ಶಾಕ್ ಆಯ್ತು. 1 to 100 ಅಲ್ಲಿ ಎಲ್ಲೂ ಬರಲ್ಲ ಅಂತ ಹೇಳಿ. ಒಂದು ಟೇಬಲ್ ಮೇಲೆ 1 kg ಹತ್ತಿ ಇದೆ, 1 kg ಅಕ್ಕಿ ಇದೆ, 1 kg ಕಬ್ಬಣ ಇದೆ. ಆ ಮೂರರಲ್ಲಿ ನಿಮ್ಗೆ ಯಾವ್ದು ವೆಯ್ಟ್ ಜಾಸ್ತಿ ಅಂತ ಅನ್ಸುತ್ತೆ? ಕಬ್ನ, ಕಬ್ಬಣ ಕಬ್ಬಣ ಕಬ್ನ, ಕಬ್ಬಣ ಅಕ್ಕಿ, ಅಕ್ಕಿ ಯಾವ್ದು? ಟೇಬಲ್ ಟೇಬಲ್. ಏನ್ ಬೇಕಾದ್ರೆ 3 ಒಂದೊಂದು ಕೆಜಿ ಇರುತ್ತೆ. ಟೇಬಲ್ ಒಂದ್ ಸ್ವಲ್ಪ ಜಾಸ್ತಿ ಇದ್ರೆ ಏನ್ ಮಾಡೋಣ? 3ರಲ್ಲಿ ಕೇಳಿದ್ರು. ಅಕ್ಕಿ. ಅಕ್ಕಿ 3 ಸೇಮ್ ಅಲ್ವಾ? ಇರಿ ಒಂದ್ ನಿಮಿಷ ಇರ್ರಿ. 3 ಸೇಮ್ ಇರುತ್ತೆ. 3 ಸೇಮ್ ಇರುತ್ತೆ. ಹಿಂಗ್ 3 ಸೇಮ್? 1 kg ಎಲ್ಲ 1 kg ಇರುತ್ತಲ್ಲ. ಮತ್ತೆ ಅವ್ರಿಗೆ ಹೇಳಿ. ಸನ್ ಯಾವ ಕಡೆ ಹುಡ್ತಾನೆ? ಈಸ್ಟ್. ಸೊ ಇವಾಗ ಚಂದ್ರ ಯಾವ ಕಡೆ ಹುಡ್ತಾನೆ? ಅವ್ರು ಹುಟ್ಟೋದೇ ಇಲ್ಲ, ಇರೋ ಕಡೆನೇ ಇರ್ತಾರೆ. ಇನ್ನೇನು ಹುಟ್ಟೋದು? ಸೂರ್ಯ ಯಾವ ಕಡೆ ಹುಡ್ತಾನೆ? ಈಸ್ಟ್. ಸೊ ಚಂದ್ರ ಯಾವ ಕಡೆ ಹುಡ್ತಾನೆ? ವೆಸ್ಟ್. ವೆಸ್ಟ್. ನೀವು ಯಾವತ್ತೂ ಸೂರ್ಯ ಇರ್ಬೇಕಾದ್ರೆ ಚಂದ್ರನ ನೋಡೇ ಇಲ್ವಾ? ಇಲ್ಲ, ನೋಡಿಲ್ಲ. ವಂಡರ್ಫುಲ್. ನೀವು ಇವತ್ತಿಂದ ಆಕಾಶ ನೋಡಕ್ ಸ್ಟಾರ್ಟ್ ಮಾಡಿ. ಸೂಪರ್ ಆಗಿ ಹೇಳ್ದೆ. ವೆಸ್ಟ್. ಚಂದ್ರ ಹೆಂಗ್ ಹುಟ್ತಾನೆ? ಚಂದ್ರ ಯಾರ ಮಕ್ಕಳಪ್ಪ ನೀವೆಲ್ಲ? ನನಗೆ ಸಿಂಪಲ್ ಲಾಜಿಕ್ ಹೇಳಿ. ಸನ್ ಸೆಟ್ ನೋಡಿದ್ದೀರಾ ತಾನೆ? ಅಲ್ಲೇ ಪಕ್ಕದಲ್ಲಿ ಇಲ್ಲಾಂದ್ರೆ ಆ ರೇಡಿಯಸ್ ಅಲ್ಲಿ ಚಂದ್ರನ್ ನೋಡಿದ್ದೀರಾ? ಚಂದ್ರ ಕೂಡ ಹುಟ್ಟೋದು ಈಸ್ಟ್ ಅಲ್ಲೇ. ಹಿಂಗೆ ಬರುತ್ತೆ ಹಿಂಗೆ ಬರುತ್ತೆ ಕಣ. ದೂರದಲ್ಲಿ ಒಂದು ಹುಡುಗಿ ದನ ಮೇಯಿಸ್ತಾ ಇದ್ದಾಳ. ಅವಳ ಹತ್ರ ಇರೋ ದನದ ಸಂಖ್ಯೆನೋ ಅವಳ ಹೆಸರು ಒಂದೇ. ಏನದು? ಥಿಂಕ್ ಮಾಡಿ, ಆರಾಮಾಗಿ ಥಿಂಕ್ ಮಾಡಿ. ಧನಸ್ಸು ಹೆಂಗೆ ಸಂಖ್ಯೆ ಹೆಂಗಾಯ್ತು? ಧನಸ್ಸು ಧನಲಕ್ಷ್ಮಿ ಹೆಂಗ್ರಿ? ಏ ಕಳ. ಧನಲಕ್ಷ್ಮಿ ಯಾರು? ನಿಮ್ ಗರ್ಲ್ ಫ್ರೆಂಡಾ? ಏನದು ಬ್ರೋ? ಆಲ್ರೆಡಿ ಬೇರ್ತಾರೆ. ಲಕ್ಷ್ಮಿ ಸಂಖ್ಯೆ ಹೆಂಗಾಯ್ತು ಬ್ರೋ? ಹೇಳ ವಂದನ. ಓ ಈಗ ಆನಾಯ್ತು ಬ್ರೋಗೆ. ವಂದನ. ಕರೆಕ್ಟ್. ಫುಲ್ ಕ್ಲಾಸ್ ಅವರು. ನನ್ನ ವೃತ್ತಾಕಾರದಲ್ಲಿ ಅಂದ್ರೆ ಸರ್ಕ್ಯುಲರ್ ಮೋಷನ್ ಅಲ್ಲಿ ನನ್ನ ಮುಟ್ಟಿದ್ರೆ ನಾನು ಸ್ಟ್ರೈಟ್ ಆಗಿ ಹೋಗ್ತೀನಿ. ಏನದು? ಮನ್ಸು. ನಮ್ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು. ಏನಂತೀರಾ? ಮನ್ಸನ್ನ ವೃತ್ತಾಕಾರದಲ್ಲಿ ಮುಟ್ಟಿದ್ರೆ ನೀವು ಸ್ಟ್ರೈಟ್ ಆಗಿ ಹೋಗ್ತೀರಾ. ನನ್ನ ವೃತ್ತಾಕಾರದಲ್ಲಿ ಮುಟ್ಟಿದಾಗ ನಾನು ನೇರವಾಗಿ ಹೋಗ್ತೀನಿ. ಏನದು? ವೃತ್ತಾಕಾರ ಅಂದ್ರೆ ಏನು ಹೇಳಿ? ನೋ ಕಾಮೆಂಟ್ಸ್. ಸರ್ಕ್ಯುಲರ್ ಮೋಷನ್. ಸರ್ಕಲ್ ಮುಟ್ಟಿದ್ರೆ ಸ್ಟ್ರೈಟ್ ಹೋಗುತ್ತಾ? ಸ್ಟ್ರೈಟ್ ಹೋಗುತ್ತೆ. ಅದು ಒಂದು ಹುಳ ಅಲ್ಲ? ಹುಳ ಯಾವ ಹುಳನ ನೀವು ವೃತ್ತಾಕಾರದಲ್ಲಿ ಮುಟ್ಟಿದ್ರೆ ಅದು ಸ್ಟ್ರೈಟ್ ಆಗಿ ಹೋಗುತ್ತೆ? ಬಸವಣ್ಣ ಹುಳ ಸ್ಟ್ರೈಟ್ ಆಗಿ ಹೋಗ್ತಾರೆ, ಮುಟ್ಟಿದ್ರೆ ಸರ್ಕಲ್ ಆಗುತ್ತೆ. ನನ್ನ ಪ್ರಶ್ನೆ ಅದಾಗಿದ್ದಿಲ್ಲ. ನನ್ನ ಸರ್ಕ್ಯುಲರ್ ಆಗಿ ಮುಟ್ಟಿದಾಗ ನಾನು ಸ್ಟ್ರೈಟ್ ಆಗಿ ಹೋಗ್ತೀನಿ. ಏನೇನೋ ಯೋಚನೆ ಮಾಡ್ತಾ ಇದ್ದೀರಾ? ಏನ್ ಬಂತು ಬ್ರೋ ತಲೆಗೆ? ಸರ್ಕ್ಯುಲರ್ ಅಲ್ಲಿ ಬಂದಾಗ ಸ್ಟ್ರೈಟ್ ಆಗಿ ಹೋಯ್ತೀನಿ. ಇನ್ನೇನ್ ಬ್ರೋ ಹೇಳ್ಬೇಕಂದ್ರೆ ನಾನು ಕುಡ್ದಾಗ್ಲೇ ನಾನು ಸ್ಟ್ರೈಟ್ ಆಗಿ ಹೋಗೋದು, ಎಣ್ಣೆ ಮುಟ್ದಾಗ್ಲೇ ನಾನು ಸ್ಟ್ರೈಟ್ ಆಗಿ ಹೋಗೋದು. ಬಾಸ್ ಹುಡುಗರಿಗೆ ಕೆಪಾಸಿಟಿ ಇಲ್ಲ ಅಂದ್ರೆ ಜಾಸ್ತಿ ಕುಡಿತಾರೆ. ಹಂಗಲ್ಲ ಬ್ರೋ, ನೀವ್ ಏನೇನೋ ಅನ್ಕೊಂತ ಇದ್ರ. ಹೋಗಿ ಬ್ರೋ, ಆನ್ಸರ್ ಬಂದು ಸೈಕಲ್. ವೃತ್ತಾಕಾರದಲ್ಲಿ ಅಂತ ಅಂದ್ರೆ ನೀವು ವೃತ್ತಾಕಾರದಲ್ಲಿ ಮುಟ್ಟಿದಾಗ ಅದು ನೇರವಾಗಿ ಹೋಗುತ್ತೆ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ನಾವಿಬ್ರು ಜೊತೆಗಿದ್ರೆ 9, ನಮ್ಮಿಂದ ಒಂದನ್ನು ದೂರ ಮಾಡಿದ್ರೆ 10 ಆಗ್ತೀನಿ. ಯಾರು ನಾನು? ನಂಬರ್ 18. ಹೆಂಗ್ರಿ? 0 0 2 ಒಟ್ಟಿಗಾದಾಗ ಮೇ ಬಿ 11 1 ದೂರ ಮಾಡಿದ್ರೆ 10 ಆಗ್ತಿರೋದು. ಒಂದು ಸ್ವಲ್ಪ ಯೋಚನೆ ಮಾಡಿ. ಸಿಂಪಲ್, ವೆರಿ ಸಿಂಪಲ್. ಆನ್ಸರ್ ಬಂದು ರೋಮನ್ ನಂಬರ್ 9. ಅದರಿಂದ 1 ದೂರ ಆದ್ರೆ ಅಲ್ಲ ಕರೆಕ್ಟ್. ವೀಕಲ್ಲಿ ಎಷ್ಟು ದಿನ ಇದೆ? 7 ಡೇಸ್. ಟಿ ಇಂದ ಶುರುವಾಗೋ 4 ದಿನಗಳನ್ನ ಹೇಳಿ. ಟ್ಯೂಸ್ಡೇ, ಥರ್ಸ್ಡೇ. ಅಷ್ಟೇ 2 ದಿವಸ. 2 ದಿವಸನಾ? 2 ದಿವಸ.
ಟ್ಯೂಸ್ಡೇ ಥರ್ಸ್ಡೇ ಹಾಂ ಟ್ಯೂಸ್ಡೇ ಥರ್ಸ್ಡೇ ಸ್ಯಾಟರ್ಡೆ. ಸ್ಯಾಟರ್ಡೇ ಎಷ್ಟು ಸಲ ಬ್ರೋ? ಟೀ ಇಂದ ಶುರು ಆಗ್ಬೇಕಾ? ಟೀ ಇಂದ Tuesday ಮತ್ತೆ ಥರ್ಸ್ಡೇ ಅಷ್ಟೇ. ಟ್ಯೂಸ್ಡೇ ಇಂದ ಅಷ್ಟೇ ಟ್ಯೂಸ್ಡೇ ನಾನು 4 ಕೇಳಿದ್ದು. ಅಷ್ಟೇ ಬರೋದು. 2 ಬರೋದು. ನಾನು ಹೇಳಿಲ್ಲ ಈಗ ಟುಡೇ ಟುಮಾರೋ ಟ್ಯೂಸ್ಡೇ ಥರ್ಸ್ಡೇ. ಲಾಜಿಕ್. ಎದ್ರು ನೋಡಿ ಹೆಂಗೆ ಬರುತ್ತೆ. ಹುಟ್ಬೇಕಾದ್ರೆ ಇದಿರಲ್ಲ, ಸಾಯ್ಬೇಕಾದ್ರೆ ಇರುತ್ತೆ. ಏನದು? ಅಲ್ಲ ಬ್ರೋ, ಸಾಯ್ಬೇಕಾದ್ರೆ ಇರುತ್ತೆ. ತಲೆ ತಲೆ ಮೇಲೆ ಕರೆಕ್ಟ್ ಕರೆಕ್ಟ್. ಏನು ಅದು ಬೋನ್. ಬೋನ್ ಅಲ್ಲ, ದುಡ್ಡು ಅಲ್ಲೂ ಅಲ್ಲ. ಕರೆಕ್ಟ್ ಅವ್ರು ಹೇಳಿದ್ದು ಅಲ್ಲೋ. ನನ್ನ ಸ್ವಚ್ಛ ಮಾಡಿದಷ್ಟು ಕಪ್ಪಗೆ ಕಾಣಿಸ್ತೀನಿ. ಏನದು? ಕಪ್ಗಿರನ್. ಕಪ್ಗಿರನ್ ಸ್ವಚ್ಛ ಮಾಡಿದಷ್ಟು ಕಪ್ಪಗೆ ಕಾಣಿಸ್ತಾನ. ಇದನ್ನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇದನ್ನ ಪ್ರತಿ ಸಾರಿ ಸ್ವಚ್ಛ ಮಾಡಿದಾಗ್ಲೂ ಅಂದ್ರೆ ಕ್ಲೀನ್ ಮಾಡಿದಾಗ್ಲೂ ಇದು ಕಪ್ಪಾಗ್ತಾನೆ ಹೋಗುತ್ತೆ. ಏನದು? ಕೂದಲು. ಕೂಲ್ ಹೆಂಗ್ ಬ್ರೋ ಕ್ಲೀನ್ ಮಾಡಿದಾಗ ಕಪ್ಪಾಗುತ್ತೆ? ವಾಶ್ ಮಾಡಿದ್ರೆ ಬ್ಲ್ಯಾಕ್ ಇರುತ್ತಲ್ಲ. ವಾಶ್ ಮಾಡಿಲ್ಲ ಅಂದ್ರೆ ಬ್ಲ್ಯಾಕ್ ಆಗೇ ಇರುತ್ತೆ. ಹಾ? ಎರೇಸರ್ ಅಲ್ಲ. ಆನ್ಸರ್ ಬಂದು ನಿಮ್ಮ ಬ್ಲ್ಯಾಕ್ ಬೋರ್ಡ್. ಆಲ್ಮೋಸ್ಟ್ ಎರೇಸರ್ವರೆಗೂ ಬಂದ್ರಿ, ಬ್ಲ್ಯಾಕ್ ಬೋರ್ಡ್ ಹೇಳಿಲ್ಲ. ಓಕೆ, ಹೆಂಗನ್ಸು ಕ್ವಶನ್ಸು? ಆಯ್ತು. ಚೆನ್ನಾಗಿತ್ತಾ? ಚೆನ್ನಾಗಿದೆ ಬ್ರೋ. ಓಕೆ, ನೀವು ನಮ್ಮ ಕ್ವಶನ್ಸ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ನಮ್ಮ ಜನ ಹೇಗೆಲ್ಲ ಉತ್ತರ ಕೊಟ್ಟರು ಅಂತ ಹೇಳಿ. ನಾನು ಕೇಳಿದ ಪ್ರಶ್ನೆಗಳು ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ನಾನು ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡ್ಕೊಳ್ತಾರೆ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.